ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಜೂನ್ 17ನೇ ತಾರೀಕು ಸೋಮವಾರ ನಮಗೆ ನಿರ್ಜಲ ಏಕಾದಶಿ ಬಂದಿದೆ. ಹಾಗಾಗಿ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ, ಅದರ ಜೊತೆ ನಾವು ಅರಿಶಿಣದಿಂದ ಯಾವ ಕೆಲಸವನ್ನು ಮಾಡಬೇಕು, ಅರಿಶಿಣದಿಂದ ಈ ರೀತಿಯಾಗಿ ತಿಲಕವನ್ನು ಇಟ್ಟು ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟ್ರೆ ಅದರಲ್ಲಿ ಖಂಡಿತ ನಮಗೆ ಜಯ ಅನ್ನೋದು ಸಿಗುತ್ತೆ. ಏಕಾದಶಿ ತಿಥಿ ಪ್ರಾರಂಭ ಆಗೋದು ಜೂನ್ 17ನೇ ತಾರೀಕು ಬೆಳಗಿನ ಜಾವ 4:43 ಪ್ರಾರಂಭ ಆಗುತ್ತೆ. ಹಾಗೆಯೇ ಕೊನೆಗೊಳ್ಳೋದು ಜೂನ್ 18ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 6:24 ಕೊನೆಗೊಳ್ಳುತ್ತೆ. ಹಾಗಾಗಿ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು 17ನೇ ತಾರೀಕು ಸೋಮವಾರ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಅದರಲ್ಲೂ ನಿರ್ಜಲ ಏಕಾದಶಿಯ ದಿನ ನಾವು ಆಹಾರ ಮತ್ತು ನೀರನ್ನು ಕೂಡ ಸೇವನೆ ಮಾಡಬಾರ್ದು. ಈ ರೀತಿಯಾಗಿ ಮಾಡಿದ್ರೆ ನಾವು ವರ್ಷದಲ್ಲಿ 24 ಏಕಾದಶಿಯ ಆಚರಣೆ ಮಾಡಿದ ಪುಣ್ಯ ಫಲ ಕೂಡ ದೊರೆಯುತ್ತೆ. ನಿರ್ಜಲ ಏಕಾದಶಿಯ ದಿನದಂದು ಅವರು ಜಗತ್ತನ್ನು ರಕ್ಷಿಸುವ ವಿಷ್ಣು ಮತ್ತು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸ್ತಾರೆ. ನಿರ್ಜಲ ಏಕಾದಶಿಯ ವ್ರತವನ್ನು ಆಚರಿಸೋದ್ರಿಂದ ಭಕ್ತರ ಕೀರ್ತಿ, ಗೌರವ, ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಏಕಾದಶಿಯನ್ನು ಪೂಜೆಯನ್ನು ಮಾಡುವ ವ್ಯಕ್ತಿಯು ಮರಣದ ನಂತರ ಮೋಕ್ಷವನ್ನು ಕೂಡ ಪಡಿತಾನೆ ಅಂತಲೇ ಹೇಳ್ಬೋದು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಏಕಾದಶಿಯ ತಿಥಿಯಂದು ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ನಿಯಮವಿದೆ. ಈ ಕ್ರಮಗಳನ್ನು ನೀವು ತೆಗೆದುಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ದೊರೆಯುತ್ತೆ. ಯಾವುದಾದ್ರೂ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಥವಾ ಶ್ರೀಮಂತರಾಗಬೇಕಾದ್ರೆ, ಅವರು ಮುಕ್ತಿ ಹೊಂದಬೇಕಾದರೆ ನಿರ್ಜಲ ಏಕಾದಶಿಯಂದು ಭಗವಾನ್ ವಿಷ್ಣುವಿನ ಆರಾಧನೆಯೊಂದಿಗೆ ಈ ಕಾರ್ಯಗಳನ್ನು ಕೂಡ ಮಾಡಬೇಕಾಗತ್ತೆ. ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಲು ನಿರ್ಜಲ ಏಕಾದಶಿಯಂದು ಸ್ನಾನ ಮತ್ತು ಧ್ಯಾನದ ನಂತರ ವಿಧಿವಿಧಾನಗಳ ಪ್ರಕಾರ ಭಗವಾನ್ ವಿಷ್ಣುವನ್ನು ಆರಾಧಿಸಿ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಈ ಪರಿಹಾರವನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ. ಎಲ್ಲ ದುಃಖಗಳು ಕೂಡ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು. ನಿರ್ಜಲ ಏಕಾದಶಿಯನ್ನು ನಾವು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದಾದರೆ, ಸೋಮವಾರದ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ನಂತರ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ನೀವು ದೇವರ ಮನೆಯಲ್ಲಿ ವಿಷ್ಣು ದೇವರ ಫೋಟೋ ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ. ನಂತರ ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪದಲ್ಲಿ ಬಿಡಿ ಬಿಡಿಯಾಗಿ 3 ಬತ್ತಿಗಳನ್ನು ಹಾಕಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ಪ್ರಸಾದವಾಗಿ ಹೆಸರುಬೇಳೆ ಪಾಯಸ ಆಗಲಿ ಅಥವಾ ಅಕ್ಕಿ ಪಾಯಸವಾಗಿ ನೀವು ಪ್ರಸಾದವನ್ನು ಇಡಬೇಕಾಗತ್ತೆ. ಇನ್ನು ಹಳದಿ ಅಂದರೆ ಅರಿಶಿಣದಿಂದ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ, ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊತ ನೀವು ಬೆಳಗ್ಗೆ ಆದರೂ ಆಯಿತು ಅಥವಾ ಸಾಯಂಕಾಲ ಆದರೂ ಆಯಿತು, ಪೂಜೆ ಆದಮೇಲೆ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆಯನ್ನು ಹಾಕಿ ಕೂತ್ಕೊಂಡು ಅಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ನೀವು ಅರಿಶಿಣದಿಂದ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಒಂದು ಬೌಲಲ್ಲಿ ಅರಿಶಿಣ ಇಟ್ಕೊಳ್ಳಿ, ಇನ್ನೊಂದು ಬೌಲಲ್ಲಿ ನೀವು ಅರ್ಚನೆಗೆ ಅಂತ ನೀವೊಂದು ಖಾಲಿ ಬೌಲ್ ತೊಗೊಂಡು ಅದರಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ನಂತರ ಆ ಅರ್ಚನೆ ಮಾಡಿದ ಅರಿಶಿಣವನ್ನು ನೀವು ಗಂಗಾ ಜಲ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ ಅಂದರೆ ಮನೆ ಮಂದಿಯೆಲ್ಲ ನೀವು ಇದನ್ನು ತಿಲಕವಾಗಿ ಹಚ್ಕೊಬೇಕಾಗತ್ತೆ. ನೀವು ಯಾವುದೋ ಈಗ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಿ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾತಾಡೋಕ್ಕೆ ಹೋಗ್ತಾ ಇದ್ದೀರಿ, ಅಥವಾ ಮದುವೆ ನಿಶ್ಚಯ ಮಾಡೋಕ್ಕೆ ಹೋಗ್ತಾ ಇದ್ದೀರಿ, ಅಥವಾ ಹೆಣ್ಣು ನೋಡೋಕ್ಕೆ ಹೋಗ್ತಾ ಇದ್ದೀರಿ, ಗಂಡು ನೋಡೋಕ್ಕೆ ಹೋಗ್ತೀರಿ, ಈ ಥರ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋದ್ರೂ ನೀವು ಅರಿಶಿಣವನ್ನು ನೀವು ಅದರಲ್ಲಿ ಗಂಗಾ ಜಲವನ್ನು ಮಿಕ್ಸ್ ಮಾಡಿಕೊಂಡು ನೀವು ತಿಲಕವಾಗಿ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನೀವು ಯಾವ ಕೆಲಸಕ್ಕೆ ಹೋದ್ರೂ ಆ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ. ಇದನ್ನು ವರ್ಷ ಪೂರ್ತಿ ಮನೆ ಮಂದಿಯೆಲ್ಲ ಕೂಡ ನೀವು ಅರಿಶಿಣವನ್ನು ಹಚ್ಕೊಬೋದು. ಹಾಗಾಗಿ ಅರ್ಚನೆ ಮಾಡಿದ ಅರಿಶಿಣವನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಮನೆಯಲ್ಲಿಟ್ಟು ನೀವು ಪ್ರತಿದಿನವೂ ನೀವು ಮನೆಯಲ್ಲಿ ಇರೋರೆಲ್ಲರೂ ಕೂಡ ಈ ರೀತಿಯಾಗಿ ನೀವು ಗಂಗಾ ಜಲದಲ್ಲಿ ಮಿಕ್ಸ್ ಮಾಡಿಕೊಂಡು ತಿಲಕವಾಗಿ ಹಚ್ಕೊಬೇಕಾಗತ್ತೆ. ಇನ್ನು ನಿರ್ಜಲ ಏಕಾದಶಿಯಂದು ನೀರು ಕುಡಿದೇ ಉಪವಾಸ ಇರಬೇಕಾಗತ್ತೆ. ಈ ರೀತಿಯಾಗಿ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ನೀವು ದಾನವನ್ನು ಕೂಡ ಮಾಡ್ಬೋದು. ಈ ರೀತಿಯಾಗಿ ದಾನ ಮಾಡೋದ್ರಿಂದ ನೀವು
ನೀವು ನಿರ್ಜಲ ಏಕಾದಶಿಯ ಉಪವಾಸ ಮಾಡಿದ ಪುಣ್ಯ ಫಲ ಲಭಿಸುತ್ತೆ. ಹಾಗಾಗಿ ಯಾವ ವಸ್ತುಗಳನ್ನು ನಾವು ದಾನ ಕೊಡಬೇಕು ಅನ್ನೋದಾದರೆ ಹೆಸರು ಬೇಳೆಯನ್ನು ದಾನ ಕೊಡ್ಬೋದು, ನೀರನ್ನು ದಾನ ಕೊಡ್ಬೋದು, ಹಾಗೆಯೇ ಬೆಲ್ಲವನ್ನು ದಾನ ಕೊಡ್ಬೋದು. ಈ 3 ವಸ್ತುಗಳನ್ನು ನೀವು ದಾನ ಕೊಡೋದ್ರಿಂದ ನಿಮಗೆ ನಿರ್ಜಲ ಏಕಾದಶಿಯ ಫಲ ಅನ್ನೋದು ಸಿಗುತ್ತೆ. ಆರ್ಥಿಕ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ನಿವಾರಣೆ ಆಗಬೇಕು ಅನ್ನೋದಾದರೆ ನಿರ್ಜಲ ಏಕಾದಶಿಯಂದು ಭಗವಾನ್ ವಿಷ್ಣುಗೆ ತುಳಸಿ ಹೂವನ್ನು ಅರ್ಪಿಸಿ. ಈ ಪರಿಹಾರವನ್ನು ಮಾಡೋದ್ರಿಂದ ವಿಷ್ಣುವಿಗೆ ಕೃಪೆಗೆ ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಏಕಾದಶಿಯಂದು ಮರದಿಂದ ಅಥವಾ ಗಿಡದಿಂದ ತುಳಸಿ ಎಲೆಗಳನ್ನು ಅಥವಾ ಹೂಗಳನ್ನು ಕೀಳಬೇಡಿ. ನೀವು ವಿಷ್ಣುಗೆ ಅರ್ಪಿಸುವ ಒಂದು ದಿನ ಮೊದಲೇ ನೀವು ತುಳಸಿ ಅಥವಾ ಹೂಗಳನ್ನು ಕಿತ್ತಿಟ್ಕೊಂಡು ನೀವು ಈ ದಿನ ಏಕಾದಶಿಯ ದಿನದಂದು ವಿಷ್ಣುವಿಗೆ ಈ ಹೂಗಳು ಮತ್ತು ತುಳಸಿಯನ್ನು ಅರ್ಪಣೆ ಮಾಡಬೇಕಾಗತ್ತೆ. ಇನ್ನು ಬಯಸಿದ ಸಂಗಾತಿಯನ್ನು ಪಡೆಯಲು ನೀವು ನಿರ್ಜಲ ಏಕಾದಶಿಯಂದು ಪೂಜೆಯ ಸಮಯದಲ್ಲಿ ಶ್ರೀ ಮಹಾವಿಷ್ಣುವಿಗೆ ತುಳಸಿ ಪಡೆಗಳನ್ನು ಅರ್ಪಿಸಬೇಕು. ಪೂಜೆಯ ಸಮಯದಲ್ಲಿ ಆದಾಯ ಹೆಚ್ಚಾಗಲಿ, ಶುಭವಾಗಲಿ ಎಂದು ವಿಷ್ಣುವನ್ನು ಪ್ರಾರ್ಥಿಸಬೇಕಾಗತ್ತೆ. ಇನ್ನು ಆರ್ಥಿಕ ಮುಗ್ಗಟ್ಟಿಂದ ಹೊರಬರಬೇಕು ಅನ್ನೋದಾದರೆ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಅಕ್ಕಿ ಪಾಯಸ ಇಷ್ಟ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿರ್ಜಲ ಏಕಾದಶಿಯಂದು ಪೂಜೆಯ ಸಮಯದಲ್ಲಿ ಭಗವಾನ್ ವಿಷ್ಣುಗೆ ಬೆಲ್ಲದ ಅಕ್ಕಿ ಪಾಯಸವನ್ನು ಅರ್ಪಿಸಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣಿಗೆ ಸಂತೋಷವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ನಿರ್ಜಲ ಏಕಾದಶಿಯ ಪುಣ್ಯ ಫಲ ಕೂಡ ಲಭಿಸುತ್ತೆ. ಈ ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ನೀವು ನೀರನ್ನು ಸಹ ಸೇವಿಸದೆ, ಆಹಾರವನ್ನು ಸೇವಿಸದೆ ನೀವು ಉಪವಾಸವಿದ್ದು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. 24 ಏಕಾದಶಿಯ ಫಲ ಕೂಡ ಸಿಗುತ್ತೆ. ಹಾಗಾಗಿ ಎಲ್ಲರೂ ಆಚರಣೆ ಮಾಡಿ. ಯಾರಿಗೆ ಆಚರಣೆ ಮಾಡೋಕ್ಕಾಗಲಿಲ್ಲ ಅನ್ನೋರು, ನೀವು ಯಾರು ಹುಷಾರಿಲ್ಲ ಅಥವಾ ಸಣ್ಣ ಮಕ್ಕಳಿದ್ದಾರೆ ಅಥವಾ ಪ್ರೆಗ್ನೆಂಟ್ ಇದ್ದೀರಿ, ಬಾಣಂತಿ ಇದ್ದೀರಿ, ಇವರೆಲ್ಲ ಆಚರಣೆ ಮಾಡೋಕ್ಕೆ ಹೋಗಬೇಡಿ. ಯಾರ ಕೈಲಿ ಆಗುತ್ತೋ ಅವರು ಆಚರಣೆ ಮಾಡಿ ಅಂತ ಹೇಳ್ತಾ ವಿಷ್ಣು ದೇವರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.